ಹಲೋ ಗೆಳೆಯರೇ, ವಿಡಿಯೋನ ಓಪನ್ ಮಾಡೋದಕ್ಕೆ ಎಲ್ಲರೂ ಕೂಡ ಧನ್ಯವಾದಗಳು. ಸ್ನೇಹಿತರೆ, ನಮಗೆ ಇವತ್ತು ಮಂಡ್ಯದ ಹುಡುಗಿ ಶ್ರೀವಲ್ಲಿ ಅಂತ ಮ್ಯಾರೇಜ್ ಪ್ರಪೋಸಲ್ ಕಳಿಸಿರೋದು. ಅಪ್ ಟು ನಿಮಗೆ ಒಬ್ಬ ಒಳ್ಳೆಯ ಹುಡುಗಿ ಅವಶ್ಯಕತೆ ಇದೆಯಾ, ಅಥವಾ ಟೈಮ್ ಪಾಸ್ ಮಾಡೋದಕ್ಕೆ ಯಾರಾದರೂ ಆಂಟಿಗಳ ನಂಬರ್ ಬೇಕಾ? ನೋಡಿ ಸ್ನೇಹಿತರೆ, ಪ್ರಸ್ತುತ ನಮ್ಮ ಚಾನಲಲ್ಲಿ ತುಂಬ ಜನ ಪ್ರೊಫೈಲ್ಗಳಿವೆ. ಪ್ರಸ್ತುತ ಎಲ್ಲವನ್ನು ಚೆಕ್ ಮಾಡಿ ಇವರು ಒಬ್ಬ ಸ್ನೇಹಿತನ ವಿವೇಚನೆಯ ಮೂಲಕ ಒಬ್ಬನ್ನ ಹುಡುಕಾಟ ಮಾಡಿ ಅವನನ್ನು ಪ್ರಸ್ತುತ 1 ವರ್ಷಗಳ ಕಾಲ ಲವ್ ಮಾಡಿ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಅದೇ ಹರಿಯದ ವಯಸ್ಸಿನಿಂದಲೂ ಕೂಡ ಹುಡುಗನ ಜೊತೆ ಸಂಬಂಧ ಬೆಳೆಸಬೇಕು ಅಂತ ಆಸೆ ಆಗಿದೆ ನನಗೆ. ಪ್ರಸ್ತುತ ಬಿಳಿಯ ಚರ್ಮ, ದುಂಡು ಮುಖ, 72 kgಯ ಶರೀರ ಹೊಂದಿರತಕ್ಕಂಥ ನಾನು ಮಂಡ್ಯದಲ್ಲಿ ಪ್ರಸ್ತುತ ವಾಸವಾಗಿ 21 ವರ್ಷ ಆಗಿದೆ ಅಂತ ಹೇಳಿರೋದು. ಆ್ಯಂಡ್ ಇವರ ವಯಸ್ಸು ಬಂದ್ಬಿಟ್ಟು 26 ವರ್ಷ ಇವಾಗ ನಡೀತಾ ಇದೆ. ಮನೆಯ ಎಲ್ಲ ರೀತಿಯ ಕೆಲಸಗಳು ಕೂಡ ಬರುತ್ತೆ, ಬಟ್ ನನಗೆ ತಿಳುವಳಿಕೆ ಕಡಿಮೆ ಇದೆ ಸರ್. ನೋಡಿ, ಲೈಫ್ ಅಂದಮೇಲೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಸುತ್ತಾಡೋದು ಎಲ್ಲನೂ ಕೂಡ ಕಾಮನ್ನು. ಬಟ್ ನನಗೆ ಆ ಒಂದು ಆಸೆನೇ ಇಲ್ಲದಂಥ ಸ್ಥಿತಿನಲ್ಲಿ ಇವಾಗ ಇರಬೇಕಾಗಿರ್ತಕ್ಕಂಥ ಕಾರಣ ಇನ್ಮೇಲಾದ್ರೂ ಜಾಲಿಯಾಗಿರೋಣ ಅಂತ ಲೈಫ್ನಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಈ ಶ್ರೀವಲ್ಲಿಯವರ ಫೋಟೋ ನೋಡ್ಕೊಳ್ಳಿ, ತುಂಬ ಮುದ್ದಾಗಿದ್ದಾರೆ. ಆ್ಯಂಡ್ ಬಿಳಿ ಒಂದು ಸೀರೆನಲ್ಲೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತಂದರೆ ಹೋಗ್ಬಿಟ್ಟು ಇವಾಗಲೇ ಮುದ್ಕೊಡೋಣ ಅಂತ ಅನಿಸುತ್ತೆ. ಆ ರೀತಿಯ ಒಂದು ಲುಕ್ಕಲ್ಲಿ ಚೆನ್ನಾಗಿರ್ತಕ್ಕಂಥ ಹುಡುಗಿ. ಆ್ಯಂಡ್ ಇವ್ರ ಜೊತೆ ಸ್ನೇಹ ಬೆಳೆಸುವ ಹುಡುಗ ಬಂದ್ಬಿಟ್ಟು ಬಣ್ಣದಲ್ಲಿ ಹುಡುಗನಿಗೆ ಬಿಳಿ ಬಣ್ಣ ಇಷ್ಟ ಆಗಬೇಕು, ಊಟಕ್ಕೆ ಎಲ್ಲವೂ ಸಹ ಇಷ್ಟಪಡಬೇಕು ಅವನು. ಅದೇ ರೀತಿಯಾಗಿ ಭೇದ ಭಾವ ಮಾಡಬಾರ್ದು. ನನ್ನ ತಟ್ಟೆಲ್ಲಿ ನೀನು ಊಟ ಮಾಡಬೇಡ, ಬೇರೆ ತಟ್ಟೆಲ್ಲಿ ಊಟ ಮಾಡಿ, ಈ ರೀತಿ ಭೇದ ಭಾವ ಮಾಡಬಾರ್ದು. ಸುತ್ತಾಡುವಂತಹ ವಿಚಾರ ಬಂದರೆ ಒಂದು ದಿನದ ಖರ್ಚು ನೀವು ಕೊಡಿ, ಇನ್ನೊಂದು ದಿನದ ಖರ್ಚು ನಾನು ಕೊಡ್ತೀನಿ, ಈ ರೀತಿ ವ್ಯಕ್ತಿ ಇರಬೇಕು. ಖರ್ಚೆಲ್ಲ ಇವರೇ ಮಾಡ್ತಾರೆ, ಬಟ್ ಮಾತು ಅನ್ನೋದು ತುಂಬ ಒಂದು ಮುತ್ತಾಗಿರ್ತಕ್ಕಂಥ ವಿಚಾರ, ಸೂಕ್ಷ್ಮವಾಗಿ ಮಾತಾಡಬೇಕು. ಅದಕ್ಕೋಸ್ಕರನೇ ಇವರು ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಅದೇ ರೀತಿಯಾಗಿ 2 ಪಾಯಿಂಟ್ಗಳಲ್ಲಿ ನಂಬರ್ 1 ಆಗಿ ಹೇಳಿರೋದು ಸ್ನೇಹಿತರೆ, ಪ್ರಸ್ತುತ ಹುಡುಗ ಯಾವುದೇ ರೀತಿಯಲ್ಲೂ ಕೂಡ ನನ್ನ ಜೊತೆ ಜಗಳ ಮಾಡೋ ಹಾಗಿಲ್ಲ. ಅಂದರೆ ಸ್ನೇಹಿತ ಬೆಳೆಸಿದಾಗ ಏನಾದರೂ ಇರಲಿ ಬಿಡಲಿ, ಏನಾದರೂ ಕೇಳಿ ಅದು ಕೊಡ್ತೀನಿ, ನಾನು ಜೊತೆಗೆ ನನ್ನ ಜೊತೆನೇ ಬರಲಿ, ರೂಮಿಗೆ ಬರಲಿ, ಮನ್ಕೊಳ್ಳಿ, ಎಂಜಾಯ್ ಮಾಡಲಿ, ಬಟ್ ನನ್ನನ್ನು ಅರ್ಥ ಮಾಡ್ಕೊಂಡು ಹೋದರೆ ಮಾತ್ರ ನಾನು ಅವ್ರ ಜೊತೆನೇ ರಿಲೇಷನ್ಶಿಪ್ಪಲ್ಲಿ ಇರೋದು, ಇಲ್ಲ ಅಂತಂದರೆ ಇರೋಕ್ಕಾಗಲ್ಲ. ಓಕೆ ಸರ್, ನಾನು ಅವ್ರ ಜೊತೆ ಇರ್ತೀನಿ, ಬಟ್ ಏನಾದರೂ ಕೊಡ್ತಾರ ನಾವು ಅವ್ರ ಜೊತೆ ಇದ್ದಾಗ ಅಂತಂದರೆ. ಸೊ ಪ್ರಸ್ತುತ ಮುಂದೆ ಹೇಳ್ತೀನಿ ನಾನು, ಈ ಒಂದು ಜಿಮೇಲ್ ಐಡಿಗೆ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಡಿ. 39591@gmail.com ಅಥವಾ ಕಮೆಂಟ್ ಬಾಕ್ಸ್ನ ಮೂಲಕ ನಿಮ್ಮ ಮಾಹಿತಿಗಳನ್ನು ಶೇರ್ ಮಾಡಿ. ಆ್ಯಂಡ್ ಅವ್ರನ್ನ ನೀವು ಇಷ್ಟಪಟ್ಬಿಟ್ಟು ಅವ್ರ ಜೊತೆ ಇದ್ದರೆ ಪ್ರಸ್ತುತ ಈ ಒಂದು ಕಾರನ್ನು ನಿಮಗೆ ಗಿಫ್ಟಾಗಿ ಕೊಡಲ್ಲ. ಪ್ರಸ್ತುತ ಇದರ ಜೊತೆ ಸುತ್ತಾಡೋಕ್ಕೆ ಅವಕಾಶ ಕೊಡ್ತಾರೆ. ಅಂದರೆ ಅರ್ಥ ಆಗಲಿಲ್ವಾ? ಇವ್ರ ಜೊತೆ ನೀವು ಎಷ್ಟು ಇಯರ್ ರಿಲೇಷನ್ಶಿಪ್ಪಲ್ಲಿ ಇರ್ತೀರಾ, 1 ಇಯರು ಅಥವಾ 2 ಇಯರು, ಅವ್ರ ಜೊತೆ ಯಾವ ರೀತಿ ಒಂದು ಡರ್ಟಿಯಾಗಿ ಮಾತಾಡಿಕೊಂಡು ಆ್ಯಂಡ್ ಅದೇ ರೀತಿಯಾಗಿ ಒಳ್ಳೆಯ ಮುದ್ದತೆಯಿಂದ ಇದ್ಕೊಂಡು ಎಷ್ಟು ಇಯರ್ ಇರ್ತೀರ ಅಷ್ಟು ದಿನಗಳ ಕಾಲ ಈ ಒಂದು ಕಾರಿನಲ್ಲಿ ನಿಮಗೆ ಸುತ್ತಾಡಿಸ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇವರು ಬೈಕಲ್ಲಿ ಸುತ್ತಾಡೋದು ಅಥವಾ ಬಸ್ಸಲ್ಲಿ ಸುತ್ತಾಡೋದು ಎಲ್ಲ ಮಾಡೋದೇ ಇಲ್ಲ, ಕಾರಲ್ಲಿ ಓಡಾಡೋದು ಇವರು. ಪ್ರಸ್ತುತ ಇರುವಷ್ಟು ದಿನ ಇವರು ನಿಮ್ಮ ಜೊತೆ ಕಾರಲ್ಲಿ ಸುತ್ತಾಡ್ತಾರೆ. ಆ ಒಂದು ಅವಕಾಶ ನಿಮಗೆ ಸಿಗುತ್ತೆ. ₹1 ಕೂಡ ಖರ್ಚು ಮಾಡೋಕ್ಕೆ ಬಿಡಲ್ಲ. ನೋಡ್ಕೊಳ್ಳಿ, ಯಾರಿಗುಂಟು ಯಾರಿಗಿಲ್ಲ. ಬೇಗ ಕಳಿಸ್ಬೇಕಾಗಿರ್ತಕ್ಕಂಥ ಡೀಟೇಲ್ಸ್ ಬಂದುಬಿಟ್ಟು ನಿಮ್ಮ ಸುಂದರವಾಗಿರ್ತಕ್ಕಂಥ ಫೋಟೋ ರೀಸೆಂಟಾಗಿ ತಗೊಂಡಿರೋದು, ಆ್ಯಂಡ್ ನಿಮ್ಮ ಹೆಸರು, ನಿಮ್ಮ ವಿಳಾಸ, ಜೊತೆಗೆ ಇವ್ರನ್ನ ನೀವು ಯಾಕೆ ಇಷ್ಟಪಡ್ತಿದ್ದಾರೆ ಅನ್ನೋದು ಸ್ವಲ್ಪ ವಿವರಣೆಯಾಗಿ ಬರೀರಿ. ಬರೆದುಬಿಟ್ಟು sri@gmail.com ಅಂದರೆ sri9591@gmail.comಗೆ ಮೇಲ್ ಮಾಡಿ. ಕಮೆಂಟ್ ಬಾಕ್ಸಲ್ಲೂ ಕೂಡ ನಿಮ್ಮ ಮಾಹಿತಿಗಳನ್ನು ಶೇರ್ ಮಾಡಿ. ಎರಡರಲ್ಲಿ ಒಂದು ಕಡೆ ಅವರು ರೆಸ್ಪಾನ್ಸ್ ಮಾಡ್ತಾರೆ. ಅದು ಅವ್ರಿಗೆ ಇಷ್ಟ ಆದರೆ ಮಾತ್ರ ರೆಸ್ಪಾನ್ಸ್ ಮಾಡ್ತಾರೆ. ನೋಡ್ತಿದ್ದೀರಲ್ವಾ? ಇನ್ನು ಅವರ ಕುಟುಂಬದ ವಿಚಾರಕ್ಕೆ ಬಂದರೆ, ಸರ್ ನನಗೇನು ಕುಟುಂಬದ ವಿಚಾರ ಬೇಕಾಗಿಲ್ಲ. ಪ್ರಸ್ತುತ ನನ್ನ ವಿಚಾರ ಅವರ ವಿಚಾರ ಎಲ್ಲ ನಾವು ಪರ್ಸನಲಾಗಿ ಮಾತಾಡ್ಕೊಂಡು ಬಿಡ್ತೀವಿ. ಪ್ರಸ್ತುತ ಅವ್ರು ನನಗೆ ಸಿಗಲಿ, ಫಸ್ಟು ಸಿಕ್ಕ ನಂತರ ಏನೇನು ಮಾತಾಡಬೇಕು, ಏನೇನು ಮಾತಾಡಬಾರ್ದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ನೋಡ್ಕೊಳ್ಬೋದು, ಈ ಒಂದು ಕಾರ್ನಲ್ಲಿ ಸುತ್ತಾಡುವಂಥ ಸುವರ್ಣ ಅವಕಾಶ ನಿಮಗೇನಾದರೂ ಬೇಕಾ ನೋಡ್ಕೊಳ್ಳಿ. ಒಳಗಡೆ ಯಾವ ರೀತಿಯಲ್ಲಿದೆ, ಸುಂದರವಾಗಿರ್ತಕ್ಕಂಥ ಲೈಟಿಂಗು. ಆ್ಯಂಡ್ ಕಾರ್ ನಿಮಗೇನಾದರೂ ಓಡಿಸೋದಕ್ಕೆ ಬಂದರೆ ಅವಕಾಶವಾಗಿ ಒಂದು ಸ್ಟೇರಿಂಗ್ ಇರುತ್ತೆ ಸ್ನೇಹಿತರೆ. ತುಂಬ ಸ್ಮೂತಾಗಿರ್ತಕ್ಕಂಥ ಸ್ಟೇರಿಂಗು, ಸ್ಮೂತಾಗಿರ್ತಕ್ಕಂತಹ ಬೆಡ್ ವ್ಯವಸ್ಥೆ ಇದೆ ಸ್ನೇಹಿತರೆ. ಅಂದರೆ ಇಲ್ಲಿ ಮಲಗಿಕೊಳ್ಬೋದು. ಸ್ಲೀಪ್ ಟು ಡ್ರೈವ್ ಅಂತ ಕರಿತೀವಲ್ಲ, ಆ ರೀತಿ ಸಿಸ್ಟಮ್ ಇದರಲ್ಲಿ ಮಾಡಿದ್ದಾರೆ. ದುಡ್ಡು ಏನಾದರೂ ಜಾಸ್ತಿ ಹೋಗ್ತಿದೆ ಅಂದರೆ ಪ್ರಸ್ತುತ ನಿಮ್ಮಿಂದಲೂ ಕೂಡ ಸ್ವಲ್ಪ ಖರ್ಚು ಮಾಡಿಸ್ತಾರೆ. ಅಂದರೆ ಒಂದು ₹500-1000 ಅಂತ ಅಂದ್ಬಿಟ್ಟು ಎಲ್ಲಾದರೂ ನಿಂತ್ಕೊಂಡಾಗ, ಕುಳಿತುಕೊಂಡಾಗ, ಸ್ಟಾಪ್ ಮಾಡಿದಾಗ ಅಂತ ಏನಾದರೂ ತರಿಸೋದಕ್ಕೆ ಕೇಳ್ತಾರೆ ಅಂತ ಹೇಳಿದ್ದಾರೆ. ನೋಡಿ, ಈ ರೀತಿ ಯಾರು ಕೂಡ ಹೇಳಲ್ಲ, ಬಟ್ ಹೇಳಿದ್ದಾರೆ ಅಂದಮೇಲೆ ಸ್ವಲ್ಪ ಅವರ ಸಮಸ್ಯೆ, ಅವ್ರ ಹತ್ರ ಇರತಕ್ಕಂತಹ ಕಾಳಜಿನ ಅರ್ಥ ಮಾಡಿಕೊಂಡು ಅವ್ರ ಜೊತೆ ನೀವು ಒಂದು ಜಾಲಿಯಾಗಿ ರೈಡ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ಹೊಸದಾಗಿ ನಮ್ಮ ಒಂದು ವಿಡಿಯೋನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್.